ಅಯೋಧ್ಯೆ ಮಂದಿರ ಹುಂಡಿ ಕಳವು ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಾಗಲಕೋಟೆ ನಗರದಲ್ಲಿ ಬೃಹತ್ ಪಂಚಿನ ಮೆರವಣಿಗೆಯನ್ನ ಮಾಡಲಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ ನಡೆದಿರುವಂತಹ ಪ್ರತಿಭಟನೆ ಇದು. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದಲೂ ಕೂಡ ಸಾಥ್ ನೀಡಲಾಗಿದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಇದೇ ರೀತಿಯಾಗಿ ಮೆರವಣಿಗೆ ಸಾಗಿದೆ. ಬಸವೇಶ್ವರ ವೃತ್ತದಲ್ಲಿ ಬಹಿರಂಗ ಸಭೆಯಾಗಿ ಈ ಒಂದು ಮೆರವಣಿಗೆ ಮಾರ್ಪಡಿತು. ಶ್ರೀರಾಮನ ಭಕ್ತರ ಭಾವನೆಗೆ ಧಕ್ಕೆ ತಂದವರ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳವು ಆರೋಪಿಗಳ ವಿರುದ್ಧವಾಗಿ ಕಠಿಣವಾದಂಥ ಕ್ರಮ ಆಗಲೇಬೇಕು ಅನ್ನುವಂಥ ಒತ್ತಾಯಗಳು ಕೇಳಿಬಂದಿದೆ. ಬಸವೇಶ್ವರ ವೃತ್ತದ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರು ಕೂಡ ಭಾಗಿಯಾಗಿದ್ರು. ಬೃಹತ್ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮೆರವಣಿಗೆಯ ಮೂಲಕವಾಗಿ ಸಾಗಿದ್ರು. ಅದು ಹಣದ ರೂಪದಲ್ಲಿ ಇರಬಹುದು, ಅಥವಾ ಚಿನ್ನದ ರೂಪದಲ್ಲಿ, ಅಥವಾ ಬೆಳ್ಳಿ ರೂಪದಲ್ಲಿ, ವಜ್ರ, ಹೀಗೆ ನಾನಾ ರೀತಿಯಲ್ಲಿ ಕಾಣಿಕೆಯನ್ನ ಜನ ಕೊಟ್ಟಿದ್ದಾರೆ. ಈ ದೇಶದ ಜನ ರಾಮನ ಮೇಲೆ ಒಂದು ಭಕ್ತಿ ಇಟ್ಟು. ಆದ್ರೆ ಇವತ್ತು ಏನ್ ಮಾಡಿದಾರೆ, ಅಲ್ಲಿ ಟ್ರಸ್ಟ್ ಅಲ್ಲಿ ಇದ್ದಂತ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಅದನ್ನ ಲೂಟಿ ಹೊಡೆಯುವಂತ ಕೆಲಸ ಇವತ್ತು ಏನ್ ಮಾಡಿದಾರೆ. ಅದಕ್ಕೆ ನಾವು ಅದರ ವಿರೋಧ ಪಡಿಸಿ ಇವತ್ತು ನಾವು ಈ ಪಂಜಿನ ಮೆರವಣಿಗೆಯನ್ನು ನಾವೆಲ್ಲ